ಬಸ್ ಸ್ಟ್ಯಾಂಡ್ ಮ್ಯಾಗ ಮುಂಜಾನೆ 4 ತಾಸು ಸಂಜೆ ಮುಂದೆ 3 ತಾಸು 7 ತಾಸು ಬಸ್ ಸ್ಟ್ಯಾಂಡ್ ಮ್ಯಾಗ ಇರ್ತೀವಿ ನಾವು. ಹೊಲ್ದಾಗಿರೋರು ಯಾವಾಗ ಬ್ಯಾಳೆ ಸಿಕ್ಕರು ಹೋಗುದಲ್ಲ. ಈ ಮಣ್ಣಿನ ಫಲವತ್ತತೆಯನ್ನು ಒಂದ್ಸಾರಿ ಹೆಚ್ಚಿಸ್ಕೊಂಡಿವಿ ಅಂದ್ರೆ ಮಣ್ಣು ಏನಂತೀವಿ ಅದನ್ನು ಕೊಡ್ತೈತಿ ನೋಡ್ರಿ. ಉಳ್ದೇನು ಹೇಳಂಗಿಲ್ಲ ನಾ. ಈಗ ನೀವು ಯಾವ ಹೊಲದಾಗ ಏನು ಬಿತ್ತರಿ, ಅದು ಕರಿ ಮಣ್ಣಿನ ಹೊಲ ಆಯ್ತೋ, ಕೆಂಪು ಮಣ್ಣಿನ ಹೊಲ ಆಯ್ತೋ, ಬಿಳಿ ಮಣ್ಣಿನ ಹೊಲ ಆಯ್ತೋ, ಅದು ಮಣ್ಣು ಯಾವ್ದು ಹಾಕಿರೋಲ್ದಾಗ ಅದಕ್ಕೆ ಏನು ಬೇಕು ಅದನ್ನು ಕೇಳಿಕೊಡೋದೈತಿ. ಮಣ್ಣಿನೊಳಗಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥ ಪದ್ಧತಿ ಇರಲಿಲ್ಲ ಅಂದ್ರೆ ಇದಕ್ಕಿಂತ ಭಾರಿ ಒಂದು ಹೇಳ್ತೀನಿ. ನೀವು ಅದನ್ನ ಮಾಡ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ. ಇದಕ್ಕಿಂತ ಬಹಳ ಸುಲಭ ಮತ ಇಂಥ ಭಾಳದವ್ ನನ್ನ ಹತ್ರ. ಅವಾಗ ಎಲ್ಲ ಹೇಳಿದ್ನಿ ಅಂದ್ರೆ ಹಾರಿ ಹಾದಿಗಿದಾವ ಅಂತ ನನಗೆ ಭಯ ಅದು. ಉಳಿದವ್ರ ಕಿವಾಗ ಒಂದು ಜರ ಉಳಿಲಿ ಅಂತ. ಹತ್ತಿ ಗಿಡ ಅಂತ ಇರ್ತಾವಲ್ಲ, ಹತ್ತಿ ಗಿಡ ಗೊತ್ತದ? ಹತ್ತಿ ಗಿಡ ಅಂದ್ರೆ ವನಸ್ಪತಿ. ವನಸ್ಪತಿ ಅಂದ್ರೆ ಏನಪ್ಪಾ? ವನಸ್ಪತಿ ಅಂದ್ರೆ ಹೂ ಆಗ್ಲಾರ್ದ ನೇರವಾಗಿ ಕಾಯಿ ಆಗುವಂತ ಗಿಡಗಳಿಗೆ ವನಸ್ಪತಿ ಅಂತ ಕರೀತಾರೆ. ಮತ್ ನೀವು ಎಲ್ಲವಕ್ಕೂ ವನಸ್ಪತಿ ಅನ್ಕೊಂತ ಹೋದಿರಿ, ಹಂಗಲ್ಲದು. ಹೂವಾಗಿ ಕಾಯಿ ಆಗುಕ ವೃಕ್ಷಗಳಂತಾರ. ಹೂ ಆಗ್ಲಾರ್ದ ನೇರವಾಗಿ ಕಾಯಿ ಆಗುವಂತ ಗಿಡಗಳೇನದೋ ಅವುಗಳಿಗೆ ವನಸ್ಪತಿ ಅಂತ ಕರೀತಾರೆ. ಈ ವನಸ್ಪತಿಯುಕ್ತ ಗಿಡಗಳಿಗೆ ವನಸ್ಪತಿ ಅಂತ ಕರೆಸ್ಕೊಳ್ಳುವಂತ ಗಿಡಗಳು ಏನದಾವಲ್ಲ, ಆದ್ರ ಹಣ್ಣುಗಳನ್ನು ತಿನ್ನಾಕ ರಾತ್ರಿ ಹಕ್ಕಿಗಳು ಬರ್ತಾವ ಗಿಡದ ಮ್ಯಾಗ. ಆ ಗಿಡದ ಮ್ಯಾಗ ರಾತ್ರಿ ತಿಂದು ಹಾಕಿದಂತ ಹಿಕ್ಕಿರ್ತೈತಲ್ಲ, ಆ ಹಿಕ್ಕಿ ಒಂದು ತೊಲಿ ತಗೊಂಡು ನೀರೊಳಗೆ ಕಲಿಸಿ ಸ್ವಲ್ಪ ಫರ್ಮೆಂಟೇಶನ್ ಮಾಡಿ ಆ ನೀರನ್ನ ಒಂದು ಬ್ಯಾರಲ್ ನೀರ್ನಾಗ ಹಾಕಿ ಭೂಮಿಗೆ ಸ್ಪ್ರೇಯರ್ ಮಾಡ್ರಿ, ಬೇಡ ಹೋಗು ನೀರ್ಗೆರ ಬಿಡ್ರಿ. 10 ಟ್ರಾಲಿ ಗೊಬ್ಬರ ಹಾಕಿದ್ರಿ ಎಷ್ಟು ಜೀವಾಣುಗಳ ಭೂಮಿಗೆ ಸಿಗ್ತೈತಲ್ಲ ಅದಕ್ಕಿಂತ ಹೆಚ್ಚು ಈ ಒಂದು ತೊಲೆಯಾಗ ಸಿಗ್ತೈತೆ. ಎಲ್ಲರೂ ಸಿಗ್ತೈತನ್ರಿ ತಯಾರು? ಬೇಕಾದಟ್ಟು ಹೋಗ್ಲಿ ಅವನ ಅಪ್ಪನ ತರ್ತೀವಿ ನಾವು, ಬಿಡುದಿಲ್ಲ ಅದನ್ನ. ಎಲ್ಲರೂ ತರೋರಾಗ್ಯಾರ, ಮಾಡೋರಲ್ಲ. ನಾ ಹುಡ್ಕೊಂತ ಹೋಗ್ತೀನಿ, ಮುಂಜಾನೆದ್ದು ಹುಡ್ಕೊಂತ ಹೋಗಿ ತಗೊಂಡು ಬರ್ತೀನಿ ಅವ್ನು ಹುಡ್ಕ್ಯಾಡಿ. ನಾವು ಪ್ರಯೋಗ ಮಾಡ್ತಾ ಇಲ್ಲ. ಸುಮಾರು ಪ್ರಾಣಿಗಳ ಗೊಬ್ಬರ ಏನೈತಲ್ಲ, ಬೇರೆ ಬೇರೆ ಪ್ರಾಣಿಗಳ ಗೊಬ್ಬರದಾಗ ಬೇರೆ ಬೇರೆ ಗುಣಧರ್ಮಗಳದಾವ. ಕತ್ತಿ ಗೊಬ್ಬರದಾಗ ಒಂದು ಗುಣಧರ್ಮ ಬೇರೆ ಐತಿ, ಕುದುರೆ ಗೊಬ್ಬರದಾಗ ಒಂದು ಗುಣಧರ್ಮ ಬೇರೆ ಐತಿ, ಒಂಟಿ ಗೊಬ್ಬರದಾಗ ಒಂಟಿ ಸಗಣ್ಯಾಗ ಒಂದು ಗುಣಧರ್ಮ ಬೇರೆ ಐತಿ, ಎಮ್ಮಿದ್ರಾಗ ಬೇರೆ ಐತಿ, ಆಕಳದ್ರಾಗ ಬೇರೆ ಐತಿ, ಇಲಿ ಹಿಕ್ಕ್ಯಾಗ ಒಂದು ಬೇರೆ ಐತಿ, ಹಲ್ಲಿ ಹಿಕ್ಕ್ಯಾಗ ಒಂದು ಬೇರೆ ಐತಿ. ಏನ್ ಹೇಳುದು ನಿಮ್ಗ? ಪಾರಿವಾಳದ ಹಿಕ್ಕಿಯೊಳಗ ಗಂಧಕ ಸಿಗ್ತೈತಿ ಅಂತ ನಿಮ್ಗೆ ಯಾರಿಗ್ಯಾರು ಗೊತ್ತೈತನ್? ಇಲ್ಲ. ನಿಮ್ಗೇನಾದ್ರೂ ಗಂಧಕ ಬೇಕಾಗಿತ್ತು, ಗಂಧಕ ಯುಕ್ತವಾದಂತ ಗೊಬ್ಬರ ಬೇಕಾಗಿತ್ತು ಅಂತಂದ್ರೆ ಪಾರಿವಾಳದ ಹಿಕ್ಕಿಗೆ ಒಳ್ಳೆ ಮಾಡ್ಬೇಕು. ಮಾಡಿ ಅದನ್ನ ಫರ್ಮೆಂಟೇಶನ್ ಮಾಡಿ ಅದನ್ನ ನಮ್ಮ ಬೆಳೆಗಳಿಗೆ ಕೊಟ್ಟಿವಿ ಅಂತಂದ್ರ ನೀವು ಹೊಲಕ್ಕೇನೀಗ ಗಂಧಕ, ರಂಜಕ, ಪೊಟ್ಯಾಷಿಯಂ ಏನೇನು ಹೇಳ್ತಿರಲ್ಲ ಅದ್ರಾಗ ಐತದ. ಪಾರಿವಾಳ ದಿಕ್ಕಾಗಿರ್ತದೆ. ನಾವು ಪಾರಿವಾಳ ದಿಕ್ಕಿನ ನಮ್ಗೆ ಯಾವ ವಿಷಯ? ಯಾಕಂದ್ರೆ ಹೊಲದಾಗ ಯಾವ ಪಕ್ಷಿಗಳು ಬರ್ಲಾರ್ದಂಗೆ ಪಕ್ಕಾ ವ್ಯವಸ್ಥೆ ಮಾಡ್ಕೊಂಡು ಕುಂತು ಬಿಟ್ಟಿವಿ. ನಮ್ಮನ್ನು ಬಿಟ್ರಿ ಯಾವ ಕಾಗಿ ಸಹಿತ ಬಂದಿರಬಾರ್ದು ಹೊಲದಾಗ. ಮುಗಿಸೇ ಬಿಟ್ಟಿವಿ ಎಲ್ಲವನ್ನು ಏನೇನು ಹಾಕಿ. ಯಾಕಂತಂದ್ರ ನಮ್ಮ ದೇಶದ ಶಾಸ್ತ್ರ, ಈ ಕೃಷಿ ಶಾಸ್ತ್ರ ಐತಲ್ಲ, ಎಲ್ಲವುಗಳನ್ನ ಕೊಲ್ಲುವುದಕ್ಕಾಗಿ ಉಪಾಯ ಹೇಳೈತೆ ಹೊರತು ಯಾವುಗಳನ್ನು ರಕ್ಷಿಸುವ ಉಪಾಯವನ್ನು ಹೇಳುವುದಿಲ್ಲ. ಇದನ್ನು ಬಂದ್ರೆ ಹೆಂಗ್ ಕೊಲ್ಲುದು, ಅದನ್ನು ಬಂದ್ರೆ ಹೆಂಗ್ ಕೊಲ್ಲುದು, ಇವುಗಳ ನಿಯಂತ್ರಣ ಹೆಂಗ್ ಮಾಡೋದು ಅಂತ ಕೇಳಿ. ನಮ್ಮ ನಿಸರ್ಗ ಏನ್ ಮಾಡಿತ್ತು? ಜೀವೋ ಜೀವಸ್ಯ ಜೀವನಂ. 80% ಶಾಕಾಹಾರಿ ಕೀಡುಗಳಿದ್ದು ಅಂತಂದ್ರೆ ಅವನ್ನ ನಷ್ಟ ಮಾಡಕ್ 20% ಮಾಂಸಾಹಾರಿ ಕೀಡುಗಳನ್ನ ದೇವರ ನಿರ್ಮಾಣ ಮಾಡ್ತಾನೆ. ಬಿಳಿ ಏನಂತ ಬಂದು ಕಬ್ಬಿಗೆ ನಾವು ತಡ್ಕೊಳಕ್ಕಾಗ್ಲಿಲ್ಲ. ತಡ್ಕೊಂಡಿವಿ ಅಂತಂದ್ರೆ ಮುಂದೊಂದು 15 ದಿನದಾಗ ಅವನ್ ತಿನ್ನಾಕ ಮಾಂಸಾಹಾರಿ ಕೀಡುಗಳು ತಯಾರಾಗ. ಈ ನಿಸರ್ಗದೊಳಗೆ ದೇವರ ವ್ಯವಸ್ಥೆ ಇಟ್ಟಾನ, ಅವನ್ನೂ ಸಹಿತ ನಾವು ತೀರಿಸಿಬಿಟ್ಟಿವಿ. ಅದಕ್ಕೆ ಹಿಂಗಾಗ್ಲಕತ್ತೆ. ಅದಕ್ಕೆ ತಾವು ಒಕ್ಕಲಿಗರಾದವರು ನನ್ನ ವಿನಂತಿ ಏನು ಅಂತಂದ್ರೆ, ಇಷ್ಟು ದಿವಸ ಏನಾಯ್ತು ಆಗಿ ಹೋಯ್ತು. ರಸಗೊಬ್ಬರಗಳನ್ನು ದಯವಿಟ್ಟು ಕಡಿಮೆ ಮಾಡ್ರಿ. ಈ ರಸಗೊಬ್ಬರಗಳಿಂದ ನಮ್ಮನ್ನು ಉಳಿಸೋದಿಲ್ಲ. ಯಾಕಂದ್ರೆ ನಮ್ಮ ಭೂಮಿನ ಉಳಿಯಂಗಿಲ್ಲ ಅಂದಾಗ ನಾವ್ಯಾಂಗ ಉಳಿತೀವಿ? ಯಾವ ಭೂಮಿಗೆ ಭೂತಾಯಿ ಅಂತ ಕರಿತೀವಿ, ಕರಿ ಅವ್ವ ಅಂತ ಕರಿತೀವಿ ನಾವು. ಯಾಕ? ಎರಿ ಭೂಮಿಗೆ ಕರೆಯವ್ವ ಕರೆಯಪ್ಪ ಅಂತೀವಿಲ್ಲ. ಕರೆಯವ್ವ ಕರೆಯಪ್ಪ ಅಂದ್ರೆ ಮನುಷ್ಯರಿಗೆ ಯಾರ ಅಂದ್ರೆ ಸಿಟ್ಟು ಬರ್ತೈತೆ ಅವ್ರಿಗೆ. ನನಗೆ ಬಹಳ ಪ್ರೀತಿ ಕರೆಯವ್ವ ಕರೆಯಪ್ಪ ಅಂದ್ರೆ. ಎಲ್ಲರಿಗೂ ಕೇಳ್ರಿ ನೀವು, ನಿಮಗೆ ಕೆಂಪನವ್ರು ಭಾಳ ಹಿಡಿಸ್ತಾರೋ, ಕರ್ರನವ್ರು ಭಾಳ ಹಿಡಿಸ್ತಾರೋ? ಯಾರು ಬೇಕಾದವ್ರು ಕೇಳ್ರಿ. ನಾವು ಕೆಂಪನವ್ರು ಚಲೋ ಇರ್ತಾರೆ. ನಾ ಅಂತೀನಿ ಕೆಂಪನವ್ರು ಚಲೋ ಇರ್ತಾರ, ನನಗೂ ಒಪ್ಪಿಗೆ ಐತಿ. ಆದ್ರೆ ಕರಿ ಮಂದ್ಯಾಗ ಏನು ಗುಣ ಐತಲ್ಲ ಅದು ಕೆಂಪನ ಮಂದ್ಯಾಗಿಲ್ಲ. ಮತ್ತು ಯಾರೂ ಕೆಟ್ಟ ತಿಳ್ಕೊಬಾರ್ದ. ನಾ ಹೇಳೋದನ್ನ ಮುಂದಿನ ಕೇಳ್ರಿ ನೀವು. ನಮ್ಮ ದೇವರು ಕೃಷ್ಣಪ್ಪ, ಅವನ ಹೆಸರ ಕೃಷ್ಣಪ್ಪ. ಕೃಷ್ಣ ಅಂದ್ರೆ ಸಂಸ್ಕೃತದೊಳಗೆ ಕಪ್ಪ ಅಂತ ಅರ್ಥ, ಕರೆಪ್ಪ ಅಂತಾನೆ ಅವನ ಹೆಸರು.
ರಾಮ ಕೆಂಪಿದ್ದಿದ್ದಿಲ್ಲ, ಶ್ಯಾಮವರ್ಣದವನು ಅಂತ ಕರ್ಸ್ಕೊಂಡು ಬಂದ, ಅವನು ಕಪ್ಪ ಇದ್ದ. ಪಂಡ್ರಪುರದ ಪಾಂಡುರಂಗ ಕಪ್ಪನವ, ಈಶ್ವರ್ಲಿಂಗ ಕಪ್ಪಂದ. ಎಲ್ಲ ದೇವರ ಕಪ್ಪದವು ಅಂದಾಗ ಅದು ಚಲೋ ಅಂತಿರೋ ಕೆಟ್ಟ ಅಂತಿರೋ? ಚಲೋನ. ನಮ್ಮ ದೇಶವನ್ನು 200 ವರ್ಷದ ಆಳಿದವ್ರು ಯಾರಂತೀರಿ ನೀವು? ಇಲ್ರಿ, ಅವ್ರು ನಮ್ಮ ಮಿತ್ರರು ಶತ್ರುಗಳು. ಈ ದೇಶದ ಶೋಷಣೆಯನ್ನು ಮಾಡಿದವ್ರು ಯಾರು? ಕೆಂಪನವರು. ಈ ದೇಶವನ್ನು ಎಲ್ಲ ಮಾರಾಟ ಮಾಡಿ ಹೋದವ್ರು ಯಾರು? ಕೆಂಪನವರು. ಈ ದೇಶದ ಮಂದಿಗೆ ದಾರು ಕುಡಿಯಕ್ಕೆ ಕಲಿಸಿ ಹೋದವ್ರು ಯಾರು? ಅವರು ಕೆಂಪನವರು. ಮನ್ಯಾಗ ಜಗಳ ಹಚ್ಚಿ ಹೋದವ್ರು ಯಾರು? ಕೆಂಪನವರು. ತಂದೆ ಮಕ್ಕಳಿಗೆ ಸಹಿತ ಜಗಳ ಹಚ್ಚಿದವ್ರು ಯಾರು? ಕೆಂಪನವರು. ಹಂಗಾದ್ರೆ ಈ ಕೆಂಪನವರು ಒಳ್ಳೆಯವರು ಕೆಟ್ಟವರು? ಅವು ಹೇಳಿದ್ಲು ಕೆಟ್ಟವ್ರತ್ತ. ನಾ ಕೆಂಪನವ್ರು ಕೆಟ್ಟವ್ರು ಅನ್ನಂಗಿಲ್ಲ, ಕರ್ರನವ್ರಿಗೆ ಕೆಟ್ಟ ಅನ್ಬೇಡ್ರಿ ಅಂತ ಹೇಳಕತ್ತೆ. ನಮ್ಮ ಕರೆಯವ್ವ ಕರೆಯಪ್ಪ ಏನದಾರಲ್ಲ, ನಮ್ಮ ಭೂಮಿದು ನಾವು ಬದುಕಿದ್ದ ಅದ್ರ ಮ್ಯಾಗ. ಕರೆಯವನ ನಮ್ಮನ್ನು ಬದುಕಿಸಿದಕ್ಕೆ ಅವಳಿಗೆ ತಾಯಿ ಅಂತ ಕರ್ಕೊಂಡು ಬಂದೀವಿ. ಆದ್ರೆ ಆ ತಾಯಿಗೆ, ಯಾರಿಗೆ ತಾಯಿ ಅಂತ ಕರ್ಕೊಂಡು ಬಂದೀವಿ ಆಕಿನ ಹೊಟ್ಟಿಗೆ ವಿಷ ಹಾಕೋದು ಸರಿ ಏನು? ಎಂದರ ವಿಚಾರ ಮಾಡಿವೆ? ನಮ್ಮ ಶೋಷಣೆಗಾಗಿ ತಾಯಿಗೂ ವಿಷ ಹಾಕೋದು ಇದ್ಯಾವ ನ್ಯಾಯ? ನಮಗೆ ಅಮೃತ ಕೊಡ್ಬೇಕಾಕಿ, ತಾನು ವಿಷ ಉಡ್ಬೇಕು, ನಮಗೆ ಮತ್ತೆ ಅಮೃತನ ಕೊಡ್ಬೇಕು. 1 ಕಿಲೋ ಅನ್ನ ಏನು ಊಟ ಮಾಡ್ತೀವಲ್ಲ ಬೇರೆ ಬೇರೆ ಪ್ರಕಾರದ, ಅದ್ರೊಳಗೆ 27 ಮಿಲಿಗ್ರಾಮ್ ವಿಷದ ಕಣಗಳು ಪ್ರತಿ ದಿವಸ ನಮ್ಮ ಶರೀರದೊಳಗೆ ಹೋಗಾಕತ್ಯಾವ. ಅದ್ರ ಪರಿಣಾಮ ಏನಾಗೈತಿ ಅಂತಂದ್ರೆ, ಇವತ್ತು ಎಷ್ಟೇ ನಮಗೆ ಆಂಟಿಬಯೋಟಿಕ್ಸ್ ಕೊಟ್ಟರು ಸಹಿತ ಯಾವ ಜ್ವರಗಳು ಕಂಟ್ರೋಲ್ದಾಗ ಬರ್ತಾ ಇಲ್ಲ. ಇಷ್ಟು ವಿಷ ನಮ್ಮ ಶರೀರ ಸೇರೈತಿ. ಅದಕ್ಕೆ ನಮ್ಮ ಶರೀರಗಳು ಗಟ್ಟಿಮುಟ್ಟಾಗಬೇಕಾಗಿದ್ರೆ ನಮ್ಗೆ ಇವತ್ತು ವಿಷಮುಕ್ತ ಅನ್ನ ಬೇಕಾಗೈತಿ. ವಿಷಮುಕ್ತ ಅನ್ನ ಬೇಕಾಗಿತ್ತು ಅಂದ್ರೆ ವಿಷಮುಕ್ತ ಭೂಮಿ ಬೇಕು, ವಿಷಮುಕ್ತ ನೀರು ಬೇಕು. ನೀರ ಅನ್ನ ಎರಡು ವಿಷಮುಕ್ತ ಬೇಕು, ಭೂಮಿ ನೀರು ವಿಷಮುಕ್ತ ಬೇಕು. ಭೂಮಿ ನೀರು ವಿಷಮುಕ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಆ ಭೂಮಿಗೆ ನಾ ಇಷ್ಟೊತ್ತನ್ನು ಹೇಳಿದ್ನಲ್ಲ 4-5 ಪ್ರಕಾರ. ಅದಕ್ಕೆ ಮನ್ಯಾಗ ಒಂದು ಆಕಳ ಬೇಕು. 1 ಗ್ರಾಮ್ ಸಗಣಿಯೊಳಗ 400 ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಸಾಮರ್ಥ್ಯ. ಕಲ್ಚರ್ ಹೆಂಗ 1 ಚಮಚ ಮೊಸರಿನ್ಯಾಗ ಹಂಡೆಗಟ್ಲೆ ಹಾಲು ಹೆಪ್ಪ ಹಾಕೋ ಸಾಮರ್ಥ್ಯ ಐತಲ್ಲ, ಹಂಗ ಈ ಭೂಮಿಯ ಮೇಲೆ ಬಿದ್ದಂತ ಯಾವುದೇ ಕಸ ಇರ್ಲಿ ಆ ಕಸವನ್ನ ರಸವನ್ನಾಗಿಸುವಂತ ಸಾಮರ್ಥ್ಯ ಆಕಳ ಸಗಣ್ಯಾಗ ಐತಿ. ಬಾಳ ಮಂದಿ ನನ್ ಕೇಳ್ತಾರ, ಅದ್ರ ಎಮ್ಮಿದ ಯಾಕೆ ನಡೆಯಂಗಿಲ್ಲ, ಜರ್ಸಿದ ಯಾಕೆ ನಡೆಯಂಗಿಲ್ಲ? ಜರ್ಸಿ ಆಕಳ ಸಗಣಿ ಟೆಸ್ಟ್ ಮಾಡ್ಯಾರ ಲ್ಯಾಬ್ರೇಟರಿ ಒಳಗ. 30 ರಿಂದ 40 ಕೋಟಿ ಜೀವಾಣುಗಳು 1 ಗ್ರಾಮ್ನಲ್ಲಿ ನಿರ್ಮಾಣ ಮಾಡೋ ಸಾಮರ್ಥ್ಯ. ಆಕಳದ್ರೊಳಗ 300 ರಿಂದ 400 ಕೋಟಿ. ಮತ್ತ ಆಕಳಿಗೆ ಏನ್ ತಿನ್ನಿಸ್ತೀವಿ, ಏನ್ ಉಣಿಸ್ತೀವಿ, ಯಾವ ರೀತಿ ನಾವ್ ಅದನ್ನ ಸಂಭಾಳಿಸ್ತೀವಿ ಅದ್ರ ಮ್ಯಾಗ ಅವಲಂಬಿಸ್ಕೊಂಡೈತಿ. ಮತ್ತ ಎಮ್ಮಿದ್ರಾಗ ಅದಕ್ಕಿಂತ ಕಡಿಮೆ ಐತಿ. ಏನ್ರಿ ಬರೇ ಆಕಳ ಹಾಲ, ಆಕಳ ಮಜ್ಜಿಗೆ ಮೊಸರನ್ನ ಹೇಳ್ತೀರಿ, ಎಮ್ಮಿದ್ ಯಾಕೊಂಡ್ಬಾರ್ದು? ನಾ ಎಮ್ಮಿದಕ್ಕೆ ಯಾವಾಗೂ ವಿರೋಧ ಮಾಡಿಲ್ಲ. ಆದ್ರೆ ಇಷ್ಟೇ, ಎಮ್ಮೆ ಹೆಂಗೈತಿ ಎಮ್ಮೆ ರೋಡ್ನ್ಯಾಗ ಹೊಂಟಂತಂದ್ರ ಬೆಕ್ಕಾದ ಗಾಡಿ ಬರ್ಲಿ ಒಟ್ಟ ಸರಿಯಂಗಿಲ್ಲ. ನೀವು ಹಾರ್ನ್ ಬಾರಿಸ್ರಿ ಗಾಡಿಗೆ ತಿಕ್ಕಿ ಬಿಡ್ತದ. ಅದಕ್ಕೊಂದ್ ಸ್ವಲ್ಪ ಬುದ್ಧಿ ಕಡಿಮೆ, ಮಂದ ಬುದ್ಧಿ ಪ್ರಾಣಿ. ಬಹಳ ದಿವ್ಸ ಎಮ್ಮೆ ಹಾಲು ಕುಡಿದ್ರಂತಂದ್ರ ಅವ್ರದ್ದು ಹಂಗ ಆಕತಿ.